ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾವು ಈ ದಿನ ಚಿನ್ನುಗೆ ವ್ಯಾಕ್ಸಿನೇಷನ್ ಇತ್ತು, ಹಾಗಾಗಿ ಶಿರಾಗೆ ಹೋಗಿದ್ವಿ. ಈ ವ್ಯಾಕ್ಸಿನೇಷನ್ ಬಂದು ನಾವು ಪ್ರೈವೇಟಲ್ಲಿ ಹಾಕಿಸ್ತಿದ್ದೀವಿ. ಇನ್ಫ್ಲೂಯೆಂಜಾ ಅಂತಾರೆ, ಫ್ಲೂ ವ್ಯಾಕ್ಸಿನ್. ಇದು ಫ್ಲೂ ವೈರಸ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ ಮಕ್ಕಳನ್ನ. 6 ಮಂತ್ಸ್ ಕಂಪ್ಲೀಟ್ ಆಗಿರಬೇಕು ಈ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂದರೆ. 6 ಮಂತ್ಸ್ ಟು 8 ಇಯರ್ಸ್ ಬೇಬೀಸ್ಗೆಲ್ಲರಿಗೂ ಹಾಕ್ತಾರೆ. ಇದು 2 ಡೋಸ್ ಹಾಕ್ತಾರೆ. ಪ್ರೆಸೆಂಟ್ ನಮ್ಮ ಚಿನ್ನುಗೆ 1 ಡೋಸ್ ಆಗಿದೆ. ಆಫ್ಟರ್ 1 ಮಂತ್ ನೆಕ್ಸ್ಟ್ ಡೋಸ್ ಕೊಡ್ತಾರೆ. ವ್ಯಾಕ್ಸಿನ್ ಬಂದು ಗೌರ್ಮೆಂಟಲ್ಲಿ ಸಿಗಲ್ಲ, ಹಾಗಾಗಿ ಪ್ರೈವೇಟಲ್ಲಿ ಹಾಕಿಸ್ತಾರೆ. ಇದು ಕಂಪಲ್ಸರಿ ಹಾಕಿಸ್ಬೇಕಾ ಅಂತ ನಿಮಗೆ ಡೌಟ್ ಬರ್ಬೋದು. ಅದು ಕಂಪ್ಲೀಟ್ಲಿ ಪೇರೆಂಟ್ಸ್ ಚಾಯ್ಸ್, ಮಕ್ಕಳಿಗೆ ಹಾಕಿಸ್ಬೇಕು ಬೇಡವೋ ಅನ್ನೋದು. ನನ್ನ ಪರ್ಸನಲ್ ಒಪಿನಿಯನ್ ಬಂದು ಈಗಿನ ಕಾಲ ಜನ್ರೇಷನಲ್ಲಿ ಮಕ್ಕಳಿಗೆ ಪ್ರತಿಯೊಂದು ವ್ಯಾಕ್ಸಿನೇಷನ್ ಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಸ್ವಲ್ಪ ರೇಷನ್ ಬೇಕಿತ್ತು ಮನೆಗೆ, ಹಾಗಾಗಿ ಮೋರ್ಗೆ ಬಂದಿದ್ವಿ. ಆ್ಯಕ್ಚುಲಿ ನಾವು ಮೋರ್ಗೆ ಬರಬೇಕು ಅಂತ ಮುಂಚೆ ಡಿಸೈಡ್ ಆಗಿರಲಿಲ್ಲ. ಚಿನ್ನುವಿಗೆ ವ್ಯಾಕ್ಸಿನೇಷನ್ ಒಂದು ಹಾಕಿಸೋಣ ಅಂತ ಬಂದ್ವಿ. ಚಿನ್ನು ಆರಾಮಾಗಿದ್ದರೆ ನೆಕ್ಸ್ಟ್ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡಿ ಇಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ. ವ್ಯಾಕ್ಸಿನ್ ಮುಗಿಸಿದ ನಂತರ ಬಂದಿರೋದು ಇಲ್ಲಿ ಮೋರ್ಗೆ ನೋಡಿ. ಹಾಗಾಗಿ ಇನ್ನು ಆ್ಯಕ್ಟಿವ್ ಇದ್ದಾನೆ ಅಂತ ಹಾಗೆ ಮೋರ್ಗೆ ಹೋಗಿ ಬೇಕಾದಂತಹ ರೇಷನ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಇದು ತುಂಬ ಸೂಪರ್ ಮಾರ್ಕೆಟ್ಗಳಿದ್ದಾವೆ ಇಲ್ಲಿ ಶಿರಾದಲ್ಲಿ. ಬಟ್ ನಾವು ಮುಂಚೆ ಶಿರಾದಲ್ಲಿ ಇದ್ದಾಗಿದ್ದ ಇಲ್ಲೇ ಮೋರಲ್ಲೇ ತಗೊಂಡು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಇದೇ ಮೋರ್ಗೆ ಬರ್ತೀವಿ ಯಾವಾಗ ರೇಷನ್ ಬೇಕಾದರೂ ತೊಗೊಂಡು ಹೋಗಲಿಕ್ಕೆ. ಇನ್ನು ವ್ಯಾಕ್ಸಿನ್ ಹಾಕೋವಾಗಾದರೆ ನಮ್ಮ ಚಿನ್ನು ಡಾಕ್ಟರ್ ಆ್ಯಂಡ್ ಸಿಸ್ಟರ್ನೇ ಗದರ್ತಿದ್ದ. ಸರ್ ಆದರೆ ಇಷ್ಟು ಆ್ಯಕ್ಟಿವ್ ಇದ್ದಾನೆ, ಯಾವ ಫೀವರು ಬರಲ್ಲ, ಏನೂ ಬರಲ್ಲ, ಆರಾಮಿದ್ದಾನೆ, ನಮ್ಮನ್ನೇ ಗದರ್ತಿದ್ದಾನೆ, ಏನು ಅವಶ್ಯಕತೆ ಇಲ್ಲ, ಆರಾಮಾಗಿರ್ತಾನೆ ಅಂತ ಅಂದರು. ಆ್ಯಕ್ಚುಲಿ ಈ ವಿಡಿಯೋ 3 ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಮನೆಗೆ ಬಂದ್ರೂ ಅಷ್ಟೇ ಚೆನ್ನಾಗಿದ್ದ. ನಾರ್ಮಲ್ಲಾಗೇ ಇದ್ದಾನೆ, ಏನು ಫೀವರು ಇಲ್ಲ, ಮತ್ತು ಪೇಯ್ನೂ ಅನ್ನಿಸ್ತಾ ಇಲ್ಲ. ಅವನು ಆ್ಯಕ್ಟಿವ್ ಆಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಇನ್ನು ಮೋರಲ್ಲಿ ಬೇಕಾದಂತಹ ರೇಷನ್ಗಳು ತಗೊಂಡು ಫೈನಲಿ ಬಿಲ್ ಹಾಕಿಸ್ಕೊಂಡು ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.